ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಾರ್ಚಿಕಾಯಿ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮಳೆಗಾಲದಲ್ಲಂತೂ ಈ ಕಾರ್ಚಿಕಾಯಿ ಭಾಳ ಸಿಗುತ್ತೆ ಸ್ನೇಹಿತರೆ. ಕೆಲವು ಕಡೆ ಮಾರ್ಕೆಟ್ನಲ್ಲೂ ಮಾರ್ತಾ ಇರ್ತಾರೆ. ಈಗ ಸ್ವಲ್ಪ ಜನಕ್ಕೆ ಗೊತ್ತಿರೋಂಗಿಲ್ಲ ಯಾವ ಥರ ಮಾಡೋದು. ಇದು ಕಾರ್ಚಿಕಾಯಿ ಮಾರ್ಕೆಟ್ನಲ್ಲಿ ನೋಡಿರ್ತಾರೆ, ಆದರೆ ಯಾವ ಥರ ಮಾಡ್ಬೇಕಂತಲೂ ಗೊತ್ತಿರೋಂಗಿಲ್ಲ. ಅಂಥವರು ಯಾವ ಥರ ಮಾಡೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸ್ನೇಹಿತರೆ, ಆದರೆ ಮತ್ತು ದೇಹಕ್ಕಂತೂ ತುಂಬಾ ಹೀಟ್ ಕೊಡುತ್ತೆ. ಈ ಮಳೆಗಾಲ ನಾವು ಇದು ತಿನ್ನೋದ್ರಿಂದ ಉಷ್ಣಾಂಶ ಜಾಸ್ತಿ ಇರುತ್ತೆ. ಇದ್ರ ಕಾರ್ಚಿಕಾಯಿ ತಿನ್ನೋದ್ರಿಂದ ದೇಹಕ್ಕೂ ತುಂಬಾ ಒಳ್ಳೆಯದು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ಇಲ್ಲಿ ಒಂದು ಅರ್ಧ ಕೆಜಿ ಕಾರ್ಚಿಕಾಯಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನಾವು ತುದಿ ಎಲ್ಲ ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನಾನು. ಈ ಥರ ಇರುತ್ತೆ ಸ್ನೇಹಿತರೆ ಕಾರ್ಚಿಕಾಯಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾರ್ಚಿಕಾಯಿ ಮಾಡೋದು. ಗೊತ್ತಿಲ್ಲದವರು ನೋಡ್ಕೊಳ್ರಿ, ಎಲ್ಲ ಕಡೆ ಸಿಗುತ್ತೆ ಈಗ ಮಾರ್ಕೆಟ್ನಲ್ಲಿ ಕೂಡ. ಈಗ ಸ್ಟವ್ ಮೇಲೆ ಒಂದು ಹಂಚು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ, ರೊಟ್ಟಿ ಹಂಚು. ಇದ್ರ ಮೇಲೆ ನಾವು ಸ್ವಲ್ಪ ಸೇರಿಸ್ಕೊಳ್ಳೋಣ. ಒಂದೇ ಸಲ ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಾವು ಸ್ವಲ್ಪ ಹಾಕೋದ್ರಿಂದ ಭಾಳ ಬೇಗನೆ ಫ್ರೈ ಆಗುತ್ತೆ. ಇದು ಕೆಂಪಗಾಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ, ಕ್ರಿಸ್ಪಿಯಾಗಿ. ಆ ಬೀಜ ಇರುತ್ತಲ್ಲ ನಮಗೆ ಕುರುಮ್ ಅಂತೇಳಿ ರೊಟ್ಟಿನಲ್ಲಿ ತಿನ್ಬೋದು. ಇದನ್ನು ನಾವು ಅನ್ನದಲ್ಲೂ ಕಲಿಸ್ಕೊಂಡು ತಿನ್ಬೋದು, ಸೈಡ್ ಡಿಶನ್ನು ಹಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅಷ್ಟೇನು ಕಹಿ ಇರೋಂಗಿಲ್ಲ, ಸ್ವಲ್ಪ ಕಹಿ ಇರುತ್ತೆ. ಹಾಗಲಕಾಯಿ ಇರುತ್ತಲ್ಲ, ಅಷ್ಟೇನು ಕಹಿ ಇರೋಂಗಿಲ್ಲ. ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ನಾವು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಅಷ್ಟು ಕಹಿ ಬರೋದಿಲ್ಲ ಸ್ನೇಹಿತರೆ. ಸ್ವಲ್ಪ ಹಸಿ ಬಿಸಿ ಮಾಡಿದರೆ ಕಹಿ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅವಾಗ ಅಷ್ಟು ಕಹಿನೂ ಇರೋದಿಲ್ಲ ಫ್ರೈ ಮಾಡೋದ್ರಿಂದ. ಈ ಥರ ಗ್ಯಾಸ್ ಉರಿ ಸಣ್ಣದು ಇಟ್ಕೊಂಡು ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಈಗ ರೆಡಿ ಆಗಿದೆ ಸ್ನೇಹಿತರೆ, ಒಂದು ಪ್ಲೇಟ್ಗೆ ಹಾಕೋಣ. ಇದು ಫ್ರೈ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ, ಒಂದು 5-10 ನಿಮಿಷ ಹಿಡಿಯುತ್ತೆ. ಚೆನ್ನಾಗಿ ನಿಧಾನ ಊರಿನಲ್ಲಿ ಹುರ್ಕೋಬೇಕು. ಈಗ ನಾನು ತೋರಿಸ್ತಿದ್ದೀನಿ ನೋಡು, ಈ ಥರ ಕೆಂಪಗಾಗಿರ್ಬೇಕು ಆ ಬೀಜ ಎಲ್ಲ ಚೆನ್ನಾಗಿ. ಎಲ್ಲ ಇದೇ ಥರನೇ ಫ್ರೈ ಮಾಡ್ಕೊಳ್ರಿ ಸ್ನೇಹಿತರೆ ಹಂಚಿನ ಮೇಲೆ. ಹಂಚಿಲ್ಲ ಅಂದರೆ ನೀವು ಕಡಾಯಿನಲ್ಲೂ ಕೆಂಪಗೆ ಹುರ್ಕೋಬೋದು. ಈಗೆಲ್ಲ ಹುರಿದು ಇಟ್ಕೊಂಡಿದ್ದೀನಿ. ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಒಂದು ಅರ್ಧ ಕಪ್ಪು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಇಳಿಯುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಈರುಳ್ಳಿ ನಾನು ದೊಡ್ಡ ಸೈಜ್ ಇರೋದು ತೊಗೊಂಡಿದ್ದೀನಿ ಸ್ನೇಹಿತರೆ. 1-2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಕಡಿಮೆನೂ ಹಾಕ್ಕೋಬೋದು ಈರುಳ್ಳಿ. ಇದು ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಇಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಎಸರಿ ಸುಲಿದು ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ, ಈ ಥರ ಜಜ್ಜಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ನಾನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಗಡ್ಡೆ ತೊಗೊಂಡಿದ್ದೀನಿ. ಎಸಲು ಅಂದರೆ ಒಂದು 10-15 ಎಸಲು ತೊಗೊಳ್ರಿ. ಇದು ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಆಗಬೇಕು. ಈ ಥರ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ರಿ. ಇಲ್ಲಿ ನಾನು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಟೊಮೊಟೊ ನಿಮ್ಮಿಷ್ಟ, ಇದು ಆಪ್ಷನಲ್. ಬೇಕಿದ್ರೆ ಟೊಮೊಟೊ ಬೇಕಿದ್ರೆ ಹಾಕ್ಕೋಬೋದು, ಟೊಮೊಟೊ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು. ನಾನು ಟೊಮೊಟೊ ಬೇಕಾಗುತ್ತೆ, ನಾನು ಅನ್ನದಲ್ಲಿ ಕಲಿಸ್ಕೊಂಡು ತಿನ್ನಲಿಕ್ಕೆ ಭಾಳ ಇಷ್ಟ ಆಗುತ್ತೆ ಇದು. ಹಾಗಾಗಿ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರೊಟ್ಟಿನೂ ಚೆನ್ನಾಗಿರುತ್ತೆ ಸ್ನೇಹಿತರೆ, ಚಪಾತಿ ರೊಟ್ಟಿ ನಾವು ಅನ್ನದಲ್ಲೂ ಕಲಿಸ್ಕೊಂಡು ತಿನ್ಬೋದು. ಹಾಗಾಗಿ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಇಷ್ಟ ಇದ್ದವರು ಹಾಕ್ಕೋಬೋದು, ಇಲ್ಲಾಂದರೆ ಟೊಮೊಟೊ ಸ್ಕಿಪ್ ಮಾಡ್ಬೋದು ನೀವು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಟೊಮೊಟೊನು ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ. ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು. ಅದೇ ಥರ ಆಗೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಸುತ್ತಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆಯಲ್ಲ ಸ್ನೇಹಿತರೆ, ಈ ಥರ ಟೊಮೊಟೊ ನೀರಿನಂಶ ಎಲ್ಲ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈಗ ಚೆನ್ನಾಗಿ ಫ್ರೈ ಆದ ನಂತರ ನೀವು ಖಾರದ ಪುಡಿ ಸೇರಿಸ್ಕೊಳ್ರಿ. ನಾನು ಇಲ್ಲಿ 1-2 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು.
ಇದಕ್ಕೆ ಸ್ವಲ್ಪ ಜನ ಬೆಲ್ಲನೂ ಹಾಕ್ತಾರೆ ಸ್ನೇಹಿತರೆ. ನಾನು ಬೆಲ್ಲ ಸೇರಿಸ್ಕೊಳ್ತಾ ಇಲ್ಲ. ನಿಮ್ಗೆ ಬೆಲ್ಲ ಬೇಕಿದ್ರೆ ಒಂದು ಅರ್ಧ ಇಂಚಷ್ಟು ಬೆಲ್ಲ ಹಾಕ್ಕೋಬೋದು, ಒಂದು ಚೂರಷ್ಟು. ನಂಗೆ ಬೆಲ್ಲ ಹಾಕೋದ್ರೆ ಇಷ್ಟ ಆಗೋದಿಲ್ಲ, ಹಾಗಾಗಿ ನಾನು ಬೆಲ್ಲ ಸೇರಿಸ್ಕೊಂಡಿಲ್ಲ. ಈ ಥರ ಟೊಮೊಟೊ ಹಾಕಿ ಮಾಡೋದ್ರಿಂದ ಗುಜ್ಜು ಗುಜ್ಜಾಗಿ ಚೆನ್ನಾಗಿರುತ್ತೆ. ಮತ್ತು 1 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಒಂದ್ಸಲ ಈ ಥರ ಟೊಮೊಟೊ ಹಾಕಿ ಟ್ರೈ ಮಾಡಿ ಸ್ನೇಹಿತರೆ, ನಿಮಗೆ ತುಂಬ ಇಷ್ಟ ಆಗುತ್ತೆ, ಸೂಪರಾಗಿರುತ್ತೆ ಸ್ನೇಹಿತರೆ. ಈಗ ನಾವು ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರ್ಚಿಕಾಯಿ, ಇದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ. ಈಗ ಗ್ಯಾಸ್ ಇರು ಸಣ್ಣದೇ ಇಟ್ಕೊಂಡೆ ಮಾಡ್ಕೊಳ್ರಿ ಮಿಕ್ಸ್ ಎಲ್ಲ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ಟವ್ ಬಂದ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಯಾವ ಥರ ಮಾಡೋದು ಕರ್ಚಿಕಾಯಿ ಪಲ್ಯ ಅಂತೇಳಿ. ನೀವೆಲ್ಲರೂ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಮಾಡಿದ ನಂತರ ಹೆಂಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದ್ಸಲ ಈ ಥರ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಅನ್ನದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿರಲ್ಲ, ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.